ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಜಾಬ್ಗೋಸ್ಕರನೇ ವಿಡಿಯೋಸ್ಗಳನ್ನ ತುಂಬಾ ಜನ ರೀಚ್ ಮಾಡಿಸಿದ್ದೀರಿ. ರೀಚ್ ಅಷ್ಟೇ ಅಲ್ಲ, ತುಂಬಾ ಜನ ಗೌರ್ಮೆಂಟ್ ಜಾಬ್ ಕಾಲ್ಫರ್ ಆಗಿದೆ. ತುಂಬಾ ಜನಕ್ಕೆ ಅಪ್ಲಿಕೇಶನ್ ಹಾಕುವಂತ ಅವಕಾಶಗಳು ಸಿಕ್ಕಿದೆ. ಅದೃಷ್ಟದ ಬಾಗಿಲು ಓಪನ್ ಆಗಿದೆ. ಇದು ಎಲ್ಲವನ್ನೂ ನಾವು ನಮ್ಮ ವಿಡಿಯೋಸ್ ಮುಖಾಂತರ ನಿಮಗೆ ಯಾರ್ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದಿರೋ ಎಲ್ಲರಿಗೂ ಕೆಲಸ ಸಿಗಲಿ, ನಿಮ್ಮ ಒಂದು ಕನಸಿನ ಜಾಬು, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಗಟ್ಟಿಯಾಗಲಿ ಅಂತ ಹೇಳಿ ನಾನು ನನ್ನ ಗುರುಗಳು ದತ್ತಾತ್ರೇಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗಲಿ, ಎಲ್ಲರ ಕೈನೂ ಗಟ್ಟಿಯಾಗಲಿ ಅಂತ ನಾನು ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾನಿವತ್ತು ತಗೊಂಡು ಬಂದಿರುವಂತ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಯೆಲ್ಲೋ ಸಫೈರ್, ಯೆಲ್ಲೋ ಸಿಟ್ರಿನ್ ಅಂತ ಎರಡನ್ನು ನಾನು ತಗೊಂಡಿದ್ದೀನಿ. ನೋಡಿ, ನನ್ನ ಕೈಯಲ್ಲಿದೆ ಅಲ್ವಾ, ನೋಡಿ. ಇದು ಎರಡೂ ನಿಮಗೆ ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಷ್ಟೇ. ಫೋಟೋಸ್ ಹಾಕ್ತೀನಿ ನಾನು. ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಒಂದು ಹಾಲೋ ಇದೆ, ಒಂದು ಟ್ರಾನ್ಸ್ಪರೆಂಟ್ ಇದೆ, ಐ ಮೀನ್ ಗಟ್ಟಿಯಾಗಿ ಕಾಣಿಸುತ್ತೆ. ಸೊ ಈ ತರ ಇದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಗ್ರೋತ್ ಅನ್ನ ಇದು ತುಂಬಾ ಇಂಪ್ರೂವ್ ಮಾಡಿ ಕೊಡುತ್ತೆ. ಈ ಕ್ರಿಸ್ಟಲ್ಸ್ ಅಂದ್ರೇನೆ ಹಾಗೆ, ನಿಮಗೆಲ್ರಿಗೂ ಗೊತ್ತಿದೆ. ನಾವು ಕ್ರಿಸ್ಟಲ್ ಥೆರಪಿಯನ್ನ ಒಂದು ಸಿಂಪಲ್ ಆಗಿನೂ ಕ್ರಿಸ್ಟಲ್ ಥೆರಪಿಸ್ ಹೇಳ್ಕೊಡ್ತೀವಿ. ಹಾಗೆ ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ ಅಂತಾನು ಕೂಡ ಕೋರ್ಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಆ ಕೋರ್ಸ್ ಅಲ್ಲಿ ಸುಮಾರು 1 ವೀಕ್ ವರ್ಗು ಕ್ರಿಸ್ಟಲ್ಸ್ ಬಗ್ಗೆ ನಿಮಗೆ ಯಾವ್ಯಾವ ರೀತಿಯಾದ ಕ್ರಿಸ್ಟಲ್ಸ್ ಇರುತ್ತೆ, ಆ ಕ್ರಿಸ್ಟಲ್ ನಾವು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಬಹುದು, ಹಾಗೆ ಎಲ್ಲೆಲ್ಲಿಂದ ಈ ಕ್ರಿಸ್ಟಲ್ಸ್ ನಾವು ತರಿಸ್ಕೋಬಹುದು ಅಂತ ಹೇಳಿ ನಾವು ಕ್ಲಾಸ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಡ್ತಾ ಇದ್ದೀವಿ. ಅದಾಯ್ತು. ಈಗ ನಾನು ಈ ಯೆಲ್ಲೋ ಸಫೈರ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಷ್ಟೇ ಅಲ್ಲ, ನಮ್ಮ ಹತ್ರ ಸಾಕಷ್ಟು ನಾನು ಕ್ರಿಸ್ಟಲ್ ಕೈಯಲ್ಲಿತ್ತು ಅಂತ ಹೇಳಿ ತೆಗ್ದಿದ್ದೀನಿ. ಕ್ರಿಸ್ಟಲ್ ಬಾಲ್ ಇರಬಹುದು, ಪೆನ್ಸಿಲ್ ಕ್ರಿಸ್ಟಲ್ ಇರಬಹುದು, ಹಾಗೆ ಯಾವುದೇ ಶೇಪ್ ಇಲ್ಲದೆ ಇರುವಂತ ಒಂದು ಗಟ್ಟಿ ಇಟ್ಕೊಂಡಿರ್ಬೋದು. ಸಾಕಷ್ಟು ನಮಗೆ ಇದು ನಮ್ಮ ಗ್ರೋತ್ ಅನ್ನ ತಂದು ಕೊಡುತ್ತೆ. ಈ ಗ್ರೋತ್ ತಂದು ಕೊಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನಿಮಗೆ ಈ ಒಂದು ಯೆಲ್ಲೋ ಸಫೈರ್ ಅನ್ನ ಹಾಗೆ ಯೆಲ್ಲೋ ಸಿಟ್ರಿನ್ ಎರಡರಲ್ಲಿ ಯಾವ್ದಾದ್ರು ಅನ್ಬೋದು, ಬಟ್ ಯೆಲ್ಲೋ ಸಫೈರ್ ಅಂತ ಹೇಳೋದು ತುಂಬಾ ಒಂದು ಇಂಪಾರ್ಟೆಂಟ್ ಇದೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇದನ್ನ ನೀವು ತಗೊಂಡು ಬಂದು ನೋಡಿ, ಯಾವುದೇ ಒಂದು ಕ್ರಿಸ್ಟಲ್ ಸರಿಯಾಗಿ ನಿಮಗೆ ಡೀಲರ್ಸ್ಗಳು ಇರೋ ಹತ್ರ ನೀವು ಇದನ್ನ ತಗೊಳ್ಬೇಕಾಗತ್ತೆ. ಹಾಗೆ ಇದು ಯಾವ ರೀತಿಯಾಗಿ ಒರಿಜಿನಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ, ಇದು ಪದೇ ಪದೇ ತನ್ನ ಒಂದು ಟೆಂಪರೇಚರ್ನ ಬದಲಾಯಿಸ್ತಾ ಇರುತ್ತೆ. ಹಾಗೆ ಇಟ್ರೆ ತುಂಬಾ ಐಸ್ ತರ ಕೂಲ್ ಆಗಿರುತ್ತೆ. ನಮ್ಮ ಬಾಡಿ ಮೇಲೆ ಹಾಕೊಂಡ್ರೆ ಇದು ನಮ್ಮ ಬಾಡಿ ಟೆಂಪರೇಚರ್ಗೆ ಇದು ಸೆಟ್ ಆಗೋ ತರ ಇರುತ್ತೆ. ಸ್ವಲ್ಪ ನಾವು ಕೆಳಗಡೆ ತೆಗೆದ ತಕ್ಷಣ ಮತ್ತೆ ಐಸ್ ಆಗುತ್ತೆ, ಮತ್ತೆ ಕೂಲ್ ಆಗೋದು, ಹೀಟ್ ಆಗೋದು, ಇದು ವಾರ್ಮ್ ಆಗೋದು, ಇದು ಎಲ್ಲದೂ ಆಗ್ತಾ ಇರುತ್ತೆ. ಇದಕ್ಕಷ್ಟೇ ಅಲ್ಲ, ನಾವು ಪ್ರತಿಯೊಂದು ಮಾತಾಡೋ ಮಾತು ಕೂಡ ಪ್ರತಿ ಕ್ರಿಸ್ಟಲ್ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಕೇಳಿಸ್ಕೊಳ್ತಾ ಇರುತ್ತೆ, ಅದಕ್ಕೆ ರಿಯಾಕ್ಟ್ ಕೂಡ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಬೇರೆಯವರು ನಮ್ಮ ಮೇಲೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಇದು ಅವರನ್ನ ನೋಡ್ತಾ ಇರುತ್ತೆ. ಹಾಗೆ ನಮ್ಮನ್ನ ಪ್ರೊಟೆಕ್ಷನ್ ಕೂಡ ಮಾಡ್ತಾ ಇರುತ್ತೆ. ಅಂದ್ರೆ ಈ ವಿಲೈ, ಕೆಟ್ಟ ದೃಷ್ಟಿ, ನರದೃಷ್ಟಿ ಏನೇನೋ ಹೇಳ್ತಾರಲ್ವಾ, ಅದು ಯಾವುದು ಬರ್ದೇ ಇರೋ ತರ ಪ್ರತಿ ಕ್ರಿಸ್ಟಲ್ಗೂ ಆ ಒಂದು ಕ್ಯಾರೆಕ್ಟರ್ ಇರುತ್ತೆ. ಸೊ ಯಾವುದೇ ಒಂದು ಡಿಫ್ರೆಂಟ್ ನಾವು ಕ್ರಿಸ್ಟಲ್ಸ್ ಗಳನ್ನ ಹಾಕೊಂಡ್ರು ಕೂಡ ಪ್ರತಿ ಕ್ರಿಸ್ಟಲ್ ಅಲ್ಲೂ ಕೂಡ ನಮ್ಮನ್ನ ಪ್ರೊಟೆಕ್ಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಮೇನ್ ಆಗಿ ಪ್ರೊಟೆಕ್ಟ್ ಮಾಡುವಂತದ್ದು ಕ್ರಿಸ್ಟಲ್ಸ್ ಗಳೇ ಇದೆ, ಆದ್ರೂ ಕೂಡ ಪ್ರತಿ ಕ್ರಿಸ್ಟಲ್ ಅಲ್ಲೂ ಕೂಡ ಆ ಒಂದು ಗುಣ ಅದು ಇಟ್ಕೊಂಡಿರುತ್ತೆ. ಇದನ್ನ ನಾನು ಅವಾಗ್ಲೇ ಹೇಳಿದೆ, ಆರ್ಥಿಕ ಪರಿಸ್ಥಿತಿ ಅಂತ ಅಂದೆ ನಾನು. ಇವಾಗ ಎಷ್ಟೋ ಜನ ನಮ್ಗೆ ಪ್ರಮೋಷನ್ ಸಿಕ್ಕಿಲ್ಲ, ಜಾಬಲ್ಲೇ ಹಾಗೆ ಉಳ್ಕೊಂಡ್ಬಿಟ್ಟಿದೀವಿ ನಾವು. ಸೊ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ಏನಪ್ಪಾ ಇದು ನಮ್ದು ಈ ತರದ್ದೆಲ್ಲ ಪ್ರಾಬ್ಲಮ್ ಆಯ್ತು ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ, ದಯವಿಟ್ಟು ನೀವು ಯೆಲ್ಲೋ ಸಫೈರ್ನ ನೀವು ಯೂಸ್ ಮಾಡಕ್ಕೆ ಶುರು ಮಾಡಿ. ಯೆಲ್ಲೋ ಸಫೈರ್ನ ನೀವು ತಗೊಂಡು ಯೂಸ್ ಮಾಡ್ತಾ ಇದ್ದೀರಿ ಅಂದ್ರೆ, ಅಟ್ಲೀಸ್ಟ್ ಇದನ್ನ ಕ್ಲೆನ್ಸ್ ಹೆಂಗ್ ಮಾಡ್ಕೋಬೇಕು, ಪ್ರೋಗ್ರಾಮ್ ಹೆಂಗ್ ಮಾಡ್ಬೇಕು, ಹಾಗೆ ಇದನ್ನ ಎನರ್ಜೈಸ್ ಹೆಂಗ್ ಮಾಡ್ಕೋಬೇಕು ಅನ್ನೋಂಥದ್ದು ಸ್ವಲ್ಪನಾದ್ರೂ ತಿಳ್ಕೊಂಡು ಯೂಸ್ ಮಾಡೋದು ತುಂಬಾ ಮುಖ್ಯ ಅನ್ಸುತ್ತೆ. ನಮ್ಗೇನೂ ಗೊತ್ತಿಲ್ಲ ಅನ್ನೋರು ಇದನ್ನ ಹಾಕೊಂಡಿರ್ತೀರಿ ಅಲ್ವಾ,
ಒನ್ಸ್ ಇನ್ ಎ ವೀಕ್ ಆರ್ 10 days ಇದನ್ನ ಸಾಲ್ಟ್ ವಾಟರ್ ಅಲ್ಲಿ ಕ್ಲೆನ್ಸ್ ಮಾಡಿ ಮತ್ತೆ ಹಾಕೊಳ್ಳೋದು ತುಂಬಾ ತುಂಬಾ ಉತ್ತಮ ಅಂತಾನೆ ಹೇಳುವಂಥದ್ದು. ಸೊ ಇದೆಲ್ಲ ಫುಲ್ ಡೀಟೇಲ್ ಬೇಕು ಅಂದ್ರೆ ನೀವು ಕ್ಲಾಸ್ ಅನ್ನ ಅಟೆಂಡ್ ಮಾಡಬೇಕಾಗತ್ತೆ. ಕ್ಲಾಸ್ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಗಳು ಸಿಗುತ್ತೆ. ಸೊ ಇದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸಕ್ಸಸ್ ಮಾಡಿ ಕೊಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಾವು ಏನ್ ಹೇಳಿದ್ವಿ, ಗ್ರೋತ್ ಅಂದ್ವಿ. ನಾವು ಯಾವುದೋ ಒಂದು ಜಾಬ್ ಅಲ್ಲಿ ಇರ್ತೀವಿ, ಪ್ರಮೋಷನ್ ಸಿಕ್ಕಿಲ್ಲ, ಅವಾಗ ಅದನ್ನ ಯೂಸ್ ಮಾಡಿದಾಗ ಗ್ರೋತ್ ಆಗುತ್ತೆ, ಅಲ್ಲಿ ಆರ್ಥಿಕ ಪರಿಸ್ಥಿತಿ ಸಕ್ಸಸ್ ಮಾಡುತ್ತೆ. ಅಂದ್ರೆ ಇರೋ ಜಾಬ್ಗಿಂತ ಪ್ರಮೋಷನ್ಗೆ ಬಂದ್ರೆ ನಮ್ದೇನಾಯ್ತು, ಸ್ಯಾಲರಿ ಹೈಕ್ ಆಯ್ತು, ಅಲ್ಲಿ ನಮಗೆ ಗ್ರೋತ್ ಅಂಡ್ ಸಕ್ಸಸ್ ಸಿಗುತ್ತೆ. ಅಷ್ಟೇ ಅಲ್ಲ, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ನಮ್ದು ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನೀವು ಈ ಒಂದು ಯೆಲ್ಲೋ ಸಫೈರ್ ಅನ್ನ ಯೂಸ್ ಮಾಡಕ್ ಶುರು ಮಾಡಿ. ಅಲ್ಲಿ ನಿಮಗೆ ನಿಮ್ಮ ಬಿಸ್ನೆಸ್ ಸ್ಲೋ ಆಗಿ ನಡೀತಾ ಇದೆ ಅಂದ್ರೂ ಕೂಡ ಇದು ಸ್ವಲ್ಪ ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೋತ್ ಶುರುವಾಗುತ್ತೆ. ಅಲ್ಲಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದಾಗ ನಿಮ್ಮ ಒಂದು ಸಕ್ಸಸ್ ಸಿಗುತ್ತೆ. ಹಾಗೆ ಇಲ್ಲಿ ಇನ್ನೊಂದೇನು ಅಂದ್ರೆ, ನಾನು ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ಯಾವುದೋ ಬಿಸ್ನೆಸ್ ಆಪರ್ಚುನಿಟೀಸ್ ಬರ್ತಾ ಇಲ್ಲ ಅಂದ್ರೂ ಕೂಡ ಯೆಲ್ಲೋ ಸಫೈರ್ ಅನ್ನ ಯೂಸ್ ಮಾಡಿ ಒಂದು ಸ್ವಲ್ಪ ದಿನ ವೇಟ್ ಮಾಡಬೇಕು. ತಕ್ಷಣಕ್ಕಾಗಲ್ಲ ಇದೆಲ್ಲ. ಸೊ ಸ್ವಲ್ಪ ದಿನ ನೀವು ವೇಟ್ ಮಾಡಿದ ತಕ್ಷಣನೇ ನಿಮಗೆ ಏನ್ ಅನ್ಸುತ್ತೆ, ಬೇರೆ ಬೇರೆ ಬಿಸ್ನೆಸ್ ಆಪರ್ಚುನಿಟೀಸ್ಗಳು ನಿಮಗೆ ಬರುತ್ತೆ. ಯಾರೋ ನಿಮ್ಮ ಮನೆಯಲ್ಲೇನೆ ಬಂದು ಈ ಬಿಸ್ನೆಸ್ ಬೇಡ, ಇನ್ನೊಂದು ಬಿಸ್ನೆಸ್ ಇದೆ, ಅಲ್ಲಿ ಬಾ, ನಿನಗೆ ಅಲ್ಲಿ ಗ್ರೋತ್ ಇದೆ, ಅಲ್ಲಿ ಸಕ್ಸಸ್ ಇದೆ ಅಂತ ಹೇಳ್ಬಹುದು. ನಿಮಗೆ ಒಂದು ನಿಮ್ಮ ಇಂಟ್ಯೂಷನ್ನೇ ವರ್ಕ್ ಆಗ್ಬೋದು. ಇಲ್ಲ, ನಾನು ಇದನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಇಂಟ್ಯೂಷನ್ನೇ ವರ್ಕ್ ಆಗ್ಬಹುದು. ಸೊ ಈ ತರದ್ದೆಲ್ಲ ನಿಮಗೆ ಒಂದು ಮೈಂಡ್ ಮೇಲೆ ಕೆಲಸ ಮಾಡಿಕೊಡುತ್ತೆ ಈ ಒಂದು ಯೆಲ್ಲೋ ಸಫೈರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಷ್ಟೇ ಅಲ್ಲ, ಇದನ್ನ ನನಗೆ ಏನೋ ಗೊತ್ತಿಲ್ಲ, ನನಗೆ ಯಾರೋ ಹೇಳಿದ್ರು, ಸಜೆಸ್ಟ್ ಮಾಡಿದ್ರು, ಅದನ್ನ ನಾನು ಕೈಯಲ್ಲಿ ಹಾಕೊಂಡಿದ್ದೀನಿ ಅಂತ ಅನ್ಕೊಂಡಿರೋರು 1 ವಾರ ಅಥವಾ 10 days ಆದ್ಮೇಲೆ ಕಲ್ಲು ಉಪ್ಪಿನ ನೀರಿನಲ್ಲಿ ಅದನ್ನ ವಾಶ್ ಮಾಡಿ, ಕೊನೆ ಪಕ್ಷ ನೀವು ಅದನ್ನ ಕೈಯಲ್ಲಿ ಇಟ್ಕೊಂಡು ನಿಮಗೆ ಯಾವ ದೇವರ ಮಂತ್ರಗಳು ಬರುತ್ತೋ ಅಟ್ಲೀಸ್ಟ್ ಆ ಮಂತ್ರವನ್ನು ಹೇಳಿ, ಅದು ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ದೇವ್ರ ಮುಂದೆ ಇಟ್ಬಿಡಿ. ರಾತ್ರಿ ಎಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ಇದನ್ನ ತಗೊಂಡು ನಿಮ್ಮ ಕೈಗೆ ಹಾಕೊಳ್ಳಿ. ಅವಾಗ್ಲೇನೆ ನಿಮಗೆ ಇದು ಒಂದು ಪಾಸಿಟಿವಿಟಿನ ಹೇಳ್ಕೊಂಡಿರುತ್ತೆ. ಒಂದು ಮಂತ್ರಗಳು ಚಾಂಟ್ ಮಾಡುವಂಥದ್ದು ಇರಬಹುದು, ದೇವ್ರ ಮುಂದೆ ಇಟ್ಕೊಂಡು ದೇವ್ರ ಮುಂದೆ ಇಟ್ಟಾಗ ಅಲ್ಲಿ ಬರುವಂತ ಪಾಸಿಟಿವಿಟಿನ, ದೈವಿಕ ಶಕ್ತಿಯನ್ನ ಇದು ತಗೊಳ್ಳೋ ಇರ್ಬೋದು. ಇದು ಎಲ್ಲವನ್ನು ಮಾಡಿದಾಗ ನಿಮಗೆ ಈ ಯೆಲ್ಲೋ ಸಫೈರು ತುಂಬಾನೇ ಒಂದು ಹೆಲ್ಪ್ ಮಾಡಿಕೊಡುತ್ತೆ. ಈಗ ನೋಡಿ, ನಾನು ಇದಿಷ್ಟು ತೋರಿಸ್ತೆ. ಇದಷ್ಟೇ ಅಲ್ಲ, ನೋಡಿ ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಕೂಡ ಒಂದು ಯೆಲ್ಲೋ ಸಫೈರ್ ಅನ್ನೋವಂತ ಒಂದು ಬೀಡ್ ಇದೆ. ಇದು 7 ಚಕ್ರಗಳ ಒಂದು ಕ್ರಿಸ್ಟಲ್ ಇರುತ್ತೆ. ಇದ್ರ ಬಗ್ಗೆ ಇನ್ನೊಂದು ದಿವಸ ನಾನು ಫುಲ್ ಡೀಟೇಲ್ ಆಗಿ ಮಾಡ್ತೀನಿ. ನಾನು ಹೇಳುವಂಥದ್ದು ನೋಡಿ, ಇದು ಒಂದರಲ್ಲೇನೆ ಎಲ್ಲಾ ಬೀಡ್ಗಳು ಬರುತ್ತೆ. ಹಾಗೆ ನೋಡಿ, ಇಲ್ಲಿ ನಾವು ಕಾಂಬಿನೇಷನ್ ಅಲ್ಲಿ ತಗೊಂಡಿದೀವಿ. ಇಲ್ಲೂ ಕೂಡ ಯೆಲ್ಲೋ ಸಫೈರ್ ಇದೆ. ಸೊ ಹಾಗಾಗಿ ನಿಮಗೆ ಈ ಒಂದು ಯೆಲ್ಲೋ ಸಫೈರ್ ನಿಮ್ಮ ಗ್ರೋತ್ ಮತ್ತೆ ಸಕ್ಸಸ್ ಅನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿ ಕೊಡುತ್ತೆ ಅಂತ ಹೇಳಿ ನಿಮಗೆ ಈ ಒಂದು ಧಾರಣೆ ಮಾಡಿದಾಗ್ಲೇನೆ ಇದರದ್ದು ನಿಮಗೆ ಅರ್ಥ ಆಗುವಂಥದ್ದು. ಇನ್ನು ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇರೋರು, ಬಿಸ್ನೆಸ್ಗೋಸ್ಕರ ಟ್ರೈ ಮಾಡ್ತಾ ಇರೋದು, ಬಿಸ್ನೆಸ್ ಲಾಸ್ ಅಲ್ಲಿ ಇದೆ ಅಂತ ಅನ್ಕೊಂಡಿರೋರು, ಹೊಸ ಅಪರ್ಚುನಿಟೀಸ್ ಬೇಕು ಅನ್ಕೊಂಡಿರೋರು, ನಮ್ಮ ಸಕ್ಸಸ್ ಗ್ರೋತ್ ಇಂಪ್ರೂವ್ ಆಗಬೇಕು, ಹಣಕಾಸಿನ ವಿಚಾರದಲ್ಲಿ ನಮಗೆ ಸಕ್ಸಸ್ ಸಿಗ್ಬೇಕು ಅಂತ ಅನ್ಕೊಂಡಿರೋರು ಪ್ರತಿಯೊಬ್ರು ನೀವು ಈ ಒಂದು ಯೆಲ್ಲೋ ಸಫೈರ್ ಅನ್ನ ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ. ನನ್ನ ಹತ್ರ ನಾನು ಕ್ರಿಸ್ಟಲ್ಲೇ ತಗೊಂಡಿಲ್ಲ. ನಾನು ಎಲ್ಲಿ ಕ್ರಿಸ್ಟಲ್ ಒರಿಜಿನಲ್ ಸಿಗುತ್ತೆ ಅಂತಾನೂ ನನಗೆ ಗೊತ್ತಿಲ್ಲ. ನನಗದು ಬೇಡವೋ ಬೇಡ, ನನ್ನ ಹತ್ರ ಇಲ್ಲ ಅಂತ ಅನ್ಕೊಂಡಿರೋರಿಗೆ ಅದ್ಭುತವಾದ ಒಂದು ರೆಮಿಡಿನ ಕೊಡ್ತಾ ಇದ್ದೀನಿ. ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್
ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ. ಯಾರೆಲ್ಲ ಆ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರಿ ನೋಡಿ. ಏನಪ್ಪಾ ಅಂತ ಹೇಳಿದ್ರೆ ಸ್ವಿಚ್ ವರ್ಡ್ ಯಾವ್ದದು ಅಂದ್ರೆ ಯೆಲ್ಲೋ ಸಫೈರ್ ಅನ್ನುವಂತ ಇದು ಸ್ವಿಚ್ ವರ್ಡ್. ಯೆಲ್ಲೋ ಸಫೈರ್ ಅನ್ನುವಂತ ಈ ಸ್ವಿಚ್ ವರ್ಡ್ ನಿಮ್ಮ ಲೈಫ್ ಅನ್ನೇ ಬದಲಾಯಿಸುತ್ತೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ನೀವು ಇದನ್ನ ಆಶ್ಚರ್ಯ ಪಡುವಂತದೇ. ಒಂದು ಪೇಪರ್ ಅಲ್ಲಿ ಯೆಲ್ಲೋ ಸಫೈರ್ ಅಂತ ಬರ್ದ್ಬಿಡಿ, ನಿಮ್ಮ ನೇಮ್ ಹಾಕ್ಬಿಡಿ, ಅದನ್ನ ಯಾವಾಗ್ಲೂ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ಮಲ್ಕೊಂಡ್ಬಿಡಿ. ಮಲಗಬೇಕಾದ್ರೆ ನಿಮ್ಮ ಡ್ರೀಮ್ಸ್ ಅಂಡ್ ಡಿಸೈರ್ಸ್ ಅನ್ನ ನೀವು ವಿಶ್ ಮಾಡ್ಕೋಬೇಕು. ನನ್ನ ಬಿಸ್ನೆಸ್ ಹೇಗ್ ನಡೀಬೇಕು, ನಮ್ಗೆ ಮಂತ್ಲಿ, ಡೈಲಿ, ವೀಕ್ಲಿ ಎಷ್ಟು ನನಗೆ ಮನಿ ಟ್ರಾನ್ಸಾಕ್ಷನ್ ಆಗ್ಬೇಕು ಅಂತ ಹೇಳಿ ಯಾರೆಲ್ಲ ಇದ್ರ ಬಗ್ಗೆ ನೀವು ಇಂಟೆನ್ಷನ್ ಇಟ್ಕೊಂಡು ಯಾವಾಗ್ಲೂ ಇದನ್ನೇ ನೀವು ದೃಶ್ಯೀಕರಿಸ್ತಾ ಅಂದ್ರೆ ವಿಜುವಲೈಸ್ ಮಾಡ್ತಾ 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 ಯಾರೆಲ್ಲ ನಿಮ್ಮ ಪಿಲ್ಲೋ ಕೆಳಗಡೆನೆ ಈ ಒಂದು ಸ್ವಿಚ್ ವರ್ಡ್ ಅನ್ನ ಇಟ್ಕೊಂಡಿರ್ತೀರೋ ಖಂಡಿತ ನೀವುಗಳೆಲ್ಲರೂ ನನಗೆ ಕಮೆಂಟ್ ಮುಖಾಂತರ ಉತ್ತರವನ್ನ ಹೇಳ್ತೀರಿ. ಅದಷ್ಟೇ ಅಲ್ಲ, ನಿಮ್ಮ ಮೊಬೈಲ್ ವಾಲ್ಪೇಪರ್ ಇರ್ಬೋದು, ಟ್ಯಾಬ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ, ಹಾಗೆ ಡೆಸ್ಕ್ಟಾಪ್ ಅಲ್ಲಿ, ಕಂಪ್ಯೂಟರ್ಸ್ ನಲ್ಲಿ ಎಲ್ಲ ಕಡೆಗೂ ಯೆಲ್ಲೋ ಸಫೈರ್ ಅಂತ ಇಟ್ಕೊಳ್ಳಿ. ನಿಮ್ಮ ಗ್ರೋತ್ ಅಂಡ್ ಸಕ್ಸಸ್ಗೆ ತುಂಬಾನೇ ಒಂದು ಇಂಪ್ರೂವ್ ಮಾಡಿ ಕೊಡುತ್ತೆ. ಯಾವುದೇ ಬಿಸ್ನೆಸ್ ಇರ್ಬೋದು, ಇದು ಸಣ್ಣದು ದೊಡ್ಡದು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಇದು ನೈಸರ್ಗಿಕವಾಗಿ ಬಂದಂತದ್ದು ಕ್ರಿಸ್ಟಲ್. ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಅದರದೇ ಆದ ಒಂದು ಗ್ರೋತ್ ಅಂಡ್ ಸಕ್ಸಸ್ ಅನ್ನ ತಂದು ಕೊಡುತ್ತೆ. ಇವಾಗ ನೀವು ಹೇಳ್ಬೋದು, ಅಯ್ಯೋ ನನಗೆ ಇವರು ತುಂಬಾ ಜನ ನನ್ನ ಜಾಬ್ಗೋಸ್ಕರ ನೀವು ನೋಡ್ತಾ ಇರ್ತೀರಿ. ಖಂಡಿತ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರೋ ಈ ಒಂದು ಯೆಲ್ಲೋ ಸಫೈರ್ ಅನ್ನ ನೀವು ಧರಿಸ್ಕೊಂಡು ಧಾರಣೆ ಮಾಡಿಕೊಂಡು ನೋಡಿ. ಇನ್ನು ಯಾರಾದ್ರೂ ನಿಮಗೆ ಒಂದು ಸ್ಪಿರಿಚುವಲ್ ಆಗಿ ಅಥವಾ ಹೀಲರ್ಸ್ ಗಳು ಯಾರಾದ್ರೂ ಇದ್ರೆ ನೀವು ಅವರಿಗೆ ಕೇಳಿ ಎನರ್ಜೈಸ್ ಮಾಡ್ಕೊಡಿ ಅನ್ನಿ, ಅಥವಾ ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡಿ ನಿಮ್ಗೆ ಎನರ್ಜೈಸ್ ಮಾಡ್ಕೊಳ್ಳೋದು ಹೇಗೆ ಅಂತನಾದ್ರೂ ಅಟೆಂಡ್ ಮಾಡಿ ತಿಳ್ಕೊಳ್ಳಿ. ಅಥವಾ ನಮ್ಮ ಹತ್ರ ಕೇಳಿದ್ರು ನಾವು ಕೂಡ ನಿಮಗೆ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಿ ಹೇಳ್ಕೊಡ್ತಾ ಇದೀವಿ. ಸೊ ಇಷ್ಟೆಲ್ಲ ಆದ್ಮೇಲೆ ಪ್ರತಿಯೊಬ್ರು ಎಲ್ಲ ಸಫೈರ್ ಅನ್ನ ಹಾಕಿ ನೋಡಿ. ಖಂಡಿತ ನಿಮ್ಗೆ ಹಣಕಾಸಿನ ಅಭಿವೃದ್ಧಿ ಹಾಗೂ ನಿಮ್ಮ ಸಕ್ಸಸ್ ಅಂಡ್ ಗ್ರೋತ್ ನಿಮ್ಗೆ ಹುಡ್ಕೊಂಡು ಬರೋದ್ರಲ್ಲಿ ಡೌಟೇ ಪಡಬೇಡಿ. ಹಾಗೆ ಯೆಲ್ಲೋ ಸಫೈರ್, ಯೆಲ್ಲೋ ಸಫೈರ್, ಯೆಲ್ಲೋ ಸಫೈರ್ ಅನ್ನೋದನ್ನ 108 ಸಾರಿ ಚಾಂಟ್ ಮಾಡ್ತಾ 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 ವಿಜುವಲೈಸ್ ಮಾಡಿ ನಿಮಗೆ ಏನನ್ನ ಸಕ್ಸಸ್ ಮಾಡ್ಕೋಬೇಕು, ನಿಮ್ಮ ಗ್ರೋತಾ, ನಿಮ್ಮ ಜಾಬ್, ಬಿಸ್ನೆಸ್, ಯಾವ ಅಪಾರ್ಚುನಿಟೀಸ್ ಬರಬೇಕು ಅಂದ್ರೆ ಇಲ್ಲಿ ಮನಿ ಟ್ರಾನ್ಸಾಕ್ಷನ್ ಆಗುವಂಥದ್ದು. ಸುಮ್ಮನೆ ಯಾವ್ದೋ ಮಾಡ್ತೀನಿ ಅಂದ್ರೆ ಆಗಲ್ಲ, ಅಂದ್ರೆ ಹೆಲ್ತ್ ವೈಸ್ ಹೋದ್ರೆ ಆಗಲ್ಲ. ಇಲ್ಲಿ ಮನಿ ಡೈಲಿ ಟ್ರಾನ್ಸಾಕ್ಷನ್ ಎಲ್ಲಿ ನಡೆಯುತ್ತೋ ಅಲ್ಲಿ ಯೆಲ್ಲೋ ಸಫೈರ್, ಯೆಲ್ಲೋ ಸಫೈರ್. ನಿಮ್ದು ಅಂಗಡಿ ಇದೆಯಾ, ಯೆಲ್ಲೋ ಸಫೈರ್ ಅಂತ ಬರೆದು ಒಂದ್ ಕಡೆ ಸ್ಟಿಕ್ ಮಾಡ್ಬಿಡಿ. ನೀವು ಹೋಗ್ತಾ ಬರ್ತಾ ಯೆಲ್ಲೋ ಸಫೈರ್, ಯೆಲ್ಲೋ ಸಫೈರ್. ಕುತ್ಕೊಂಡಿದ್ದೀರಾ, ನಿಮ್ಮ ಚೇರ್ ಮೇಲೆ ಕುತ್ಕೊಂಡಿದ್ದೀರಾ, ನಿಮ್ಮ ಒಂದು ಜಾಗ ಇರುತ್ತೆ ಅಲ್ವಾ, ಅಲ್ಲಿ ಮನಿ ಟ್ರಾನ್ಸಾಕ್ಷನ್ ಆಗೋ ಕಡೆಗೆ ಯೆಲ್ಲೋ ಸಫೈರ್ ಅಂತ ಬರೆದು ಸ್ಟಿಕ್ ಮಾಡ್ಬಿಡಿ. ಓಕೆ. ಸೊ ಈ ತರ ಎಲ್ಲ ನೀವು ಈ ಸ್ವಿಚ್ ವರ್ಡ್ ಅನ್ನ ಹೇಳ್ತಾ ಬಂದ್ರೆ ಯೆಲ್ಲೋ ಸಫೈರ್, ಯೆಲ್ಲೋ ಸಫೈರ್ ಅನ್ನುವಂತ ಈ ಸ್ವಿಚ್ ವರ್ಡ್ ಅನ್ನ ನೀವು ಎಷ್ಟು ಹೇಳ್ತಾ ಬರ್ತೀರೋ ಅಷ್ಟು ನಿಮಗೆ ರಿಸಲ್ಟ್ ಅನ್ನ ಕೊಡೋದ್ರಲ್ಲಿ ಇದು ನಿಮಗೆ ಡೌಟೇ ಪಡಬೇಡಿ. ಸಾಕಷ್ಟು ನಿಮ್ಮ ಕ್ರಿಯೇಟಿವಿಟಿನ ಉಪಯೋಗ ಮಾಡಿಕೊಂಡು ಈ ಒಂದು ಯೆಲ್ಲೋ ಸಫೈರ್ ಅನ್ನೋ ಅಂತ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಸಂಕಷ್ಟ, ಹಣದ ಅಭಾವ, ಹಣದ ಒಂದು ಸೇವಿಂಗ್ಸ್, ಮನಿ ಟ್ರಾನ್ಸಾಕ್ಷನ್ಸ್ ಅನ್ನುವಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಉಪಯೋಗ ಆಗತ್ತೆ ಅಂತ ಹೇಳ್ತಾ, ಹಾಗಾದ್ರೆ ನಾನು ಕೊಟ್ಟಿರೋ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಲ್ವಾ? ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಕಷ್ಟು ಜನರಿಗೆ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ಬರ್ತಾ ಇದ್ದೀನಿ. ನಮಸ್ಕಾರ.